ರೇಟ್ ಕಡಿಮೆ ಆಗಲಿ, ಎಲ್ಲರ ಕೈಗೆಟುಕುವ ದರದಲ್ಲಿ ಚಿನ್ನ ಸಿಗಲಿ ಅನ್ನೋದಷ್ಟೇ ವಿಷಯ. ಯಾಕಂದರೆ ಎಲ್ಲೇ ಹೋದರೂ ಬಂದರೂ ಯಾವುದೇ ಸಮಾರಂಭ ಇದ್ರೂ ಕೂಡ ಚಿನ್ನ ಬೇಕೇ ಬೇಕು. ಚಿನ್ನದಿಂದ ಮನುಷ್ಯನನ್ನು ಅಳಿಯೋ ಪ್ರಮಾಣಕ್ಕೆ ನಮ್ಮ ಮನಸ್ಥಿತಿಗಳು ಬಂದು ನಿಂತಿದೆ ಅಂತ, ಹಂಗಾಗಬಾರ್ದು ಅಂತ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಮತ್ತೊಬ್ಬರು ಅತಿಥಿ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಭೂಗರ್ಭ ಶಾಸ್ತ್ರಜ್ಞರು ಆದಂತಹ HSN ಪ್ರಕಾಶ್ ಸರ್. ಪ್ರಕಾಶ್ ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾವು ವೇಟ್ ಮಾಡ್ತಾ ಇದ್ವಿ. ನಮಸ್ಕಾರ. ಸಾರಿ, ಸಾಮಾನ್ಯರಿಗೆ ಕ್ಯೂರಿಯಾಸಿಟಿ ಇರೋದೇನು ಗೊತ್ತಾ ಸರ್, ಹೆಂಗಿರುತ್ತೆ ಈ ಪ್ರೋಸೆಸ್ ಅಂತ? ಖಂಡಿತ ಹೇಳ್ತೀನಿ. ಈಗ ನೋಡಿ, ಇವರು ನಾನು ಬಂದಾಗ ಕೇಳಿಸ್ಕೊಂತ ಇದ್ದೆ ಮಾತು, ಅದರ ಹಟ್ಟಿನಲ್ಲಿ ಎಷ್ಟು ಸಿಗುತ್ತೆ, ಬೇರೆ ಕಡೆ ಎಷ್ಟು ಸಿಗುತ್ತೆ ಅವ್ರು ಹೇಳ್ತಾ ಇದ್ರು. ನಿಖರವಾಗಿ ಹೇಳ್ತಾ ಇದ್ರು 2.6 ಗ್ರಾಮ್ಸ್ ಪರ್ ಟನ್ ಅಂತ ಹೇಳಿದ್ರು. ಕೆಲವು ಕಡೆ 3 ಗ್ರಾಮ್ಸ್ 4 ಗ್ರಾಮ್ಸ್ 5 ಗ್ರಾಮ್ ಕೂಡ ಇದೆ. ಹಟ್ಟಿ ರಿಚ್ ಇದೆ, ಕೆಳಗಡೆ ಹೋದಂಗೆಲ್ಲ 5 ರಿಂದ 6 ಗ್ರಾಮ್ ಕೂಡ ಸಿಗ್ತಾ ಇದೆ. ಇವತ್ತು ಇಂಡಿಯಾದಲ್ಲಿ ಏಕೈಕ ಮೈನ್, ಅದು ಪ್ರೊಡ್ಯೂಸಿಂಗ್ ಮೈನ್, 1.7 ಟನ್ಸ್ ಪರ್ ಆನಮ್ ಉತ್ಪತ್ತಿ ಆಗ್ತಾ ಇದೆ. ಆದರೆ ನಮ್ಮ ಬೇಡಿಕೆ ಎಷ್ಟಿದೆ ನಮ್ಮ ದೇಶದಲ್ಲಿ? ಹತ್ತತ್ರ 1000 ಟನ್ನು ಲೀಗಲ್ ಚಾನಲ್ ಮೂಲಕ, ಇನ್ನೊಂದು 500 ಟನ್ನು ಇಲ್ಲೀಗಲ್ ಚಾನಲ್ ಮೂಲಕ ಬರ್ತಾ ಇದೆ, ಸ್ಮಗ್ಲಿಂಗ್ ಮೂಲಕ ಬರ್ತಾ ಇದೆ. ಅದು ಎಷ್ಟೇ ಕ್ರಮ ತಗೊಂಡ್ರೂ ಕೂಡ ವೆಸ್ಟ್ ಕೋಸ್ಟಿಂದ ಬರೋದು ನಿಲ್ಸೋಕ್ಕಾಗಿಲ್ಲ. ಇಲ್ಲೀಗಲ್ ಚಾನಲ್ಸ್ ಇದೆ, ಎಲ್ಲ ಸೇರಿ 1500 ಟನ್ ನಾವು ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ. ಇದು ಕಂಪೇರ್ ಮಾಡಿದ್ರೆ ಸೌತ್ ಆಫ್ರಿಕಾದವರು 350 ಟನ್ ಉತ್ಪತ್ತಿ ಮಾಡ್ತಾರೆ, ಆದರೆ 1 ಟನ್ನು ಕೂಡ ಬಳಸಲ್ಲ ಅವರು. ಯಾಕೆ ಅಂದರೆ ಅಲ್ಲಿನ ಲೇಡೀಸು ದೇ ಆರ್ ಹ್ಯಾಪಿ ವಿತ್ ಬೋನ್ ಜ್ಯುವೆಲರಿ. ಅವ್ರಿಗೆ ಗೋಲ್ಡು ಜ್ಯುವೆಲರಿ ಗೊತ್ತೇ ಇಲ್ಲ ಅವ್ರಿಗೆ. ನಮಗೆ ಅದು ಕ್ರೇಜ್ ಇರೋದು. ಹಾಗಾಗಿ ಇಂಡಿಯಾದಲ್ಲಿ ನಾಟ್ ಓನ್ಲಿ ಇಂಡಿಯನ್ ವುಮೆನ್ ಆರ್ ಕ್ರೇಜಿ ಅಬೌಟ್ ಗೋಲ್ಡ್, ಇಂಡಿಯನ್ ಗಾಡ್ಸ್ ಆರ್ ಆಲ್ಸೋ ಕ್ರೇಜಿ. ಸೊ ಎಲ್ಲ ದೇವಸ್ಥಾನಗಳಲ್ಲೂ ವಿಗ್ರಹಗಳಿಗೆ ಅಲಂಕಾರ ಮಾಡಿ ದೇವ್ರು ಕೇಳಲ್ಲ, ಪೂಜಾರಿಗಳು ಕೇಳ್ತಾರೆ, ಕಿರೀಟ ಮಾಡಿಕೊಡಿ ಸರ್, ಹಸ್ತ ಮಾಡಿಸ್ಕೊಡಿ, ಪಾದ ಮಾಡಿಸ್ಕೊಡಿ, ಅದು ಮಾಡಿಕೊಡಿ, ಇದು ಮಾಡಿಕೊಡಿ ಅಂತ. ಸೊ ಹಾಗಾಗಿ ಸಾಕಷ್ಟು ಗೋಲ್ಡು ದೇವಸ್ಥಾನಗಳಲ್ಲೂ ಇದೆ. ಒಂದು ನಿಖರವಾಗಿ ಅಂದಾಜು ಹೇಳೋದು ಕಷ್ಟ. ರಿಸರ್ವ್ ಬ್ಯಾಂಕಿಂದ ಜಾಸ್ತಿ ಗೋಲ್ಡ್ ದೇವಸ್ಥಾನಗಳಲ್ಲಿದೆ, ಇಂಡಿಯನ್ ಹೋಮ್ಸಲ್ಲಿದೆ. ಸೊ ಇದು ವಾಸ್ತವ. ಈ ಗ್ಯಾಪ್ ಏನಿದೆ 1.7 ಟನ್ ಎಗೇನ್ಸ್ಟ್ 1000 ಟನ್ಸ್ ಆರ್ 1200 ಟನ್ಸ್, ಸೊ ಇದನ್ನು ಫಿಲಪ್ ಮಾಡೋದಕ್ಕೆ ಸಾಧ್ಯನಾ? ಯಾಕೆ ಅಂದರೆ ಹೊರಗಡೆಯಿಂದ ತರಿಸ್ಕೊಳ್ಳೋದಕ್ಕೆ ವ್ಯಾಲ್ಯೂಬಲ್ ಫಾರಿನ್ ಎಕ್ಸ್ಚೇಂಜ್ ಕೊಡ್ತಾ ಇದ್ದೀವಿ. ವ್ಯಾಲ್ಯೂಬಲ್ ಹಾರ್ಡ್ ಅರ್ನ್ಡ್ ಫಾರಿನ್ ಎಕ್ಸ್ಚೇಂಜ್ ನಾವು ಪೇ ಮಾಡ್ತಾ ಇದ್ದೀವಿ. ಅದರಲ್ಲಿ 1/10 ನಾವು ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಾವು ಎಷ್ಟು ಚಿನ್ನ ಉತ್ಪತ್ತಿ ಮಾಡ್ಬೋದು, 1.7ನ ಮೇಲೇರಿಸಿ ಎಷ್ಟಕ್ಕೆ ತಗೊಂಡೋಗ್ಬೋದು ಅಂತ. ಈಗ ನಾನು ಧೈರ್ಯವಾಗಿ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ, ಕರ್ನಾಟಕದಲ್ಲಿ 10 ಟನ್ ಪರ್ ಆನಮ್ ಉತ್ಪತ್ತಿ ಮಾಡ್ಬೋದು. ಭಾರತದ ಇತರ ಪ್ರದೇಶಗಳೆಲ್ಲ ಸೇರಿ ಕೆಲವು ಪಾಲಿಸಿ ಡಿಸಿಷನ್ಸ್ ಇದೆ, ಕೆಲವು ಲಾಂಗ್ ಟರ್ಮ್ ಪಾಲಿಸೀಸ್ ಇದೆ, ಆ್ಯಂಡ್ ವರ್ಲ್ಡ್ ಪಾಲಿಟಿಕ್ಸ್ ಕೂಡ ಇದೆ, ಜಿಯೋ ಪಾಲಿಟಿಕ್ಸ್ ಕೂಡ ಇದೆ. ಸೊ ಈ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಅಂತ ಇದೆ, ಇವ್ರಿಗೆ ಗೊತ್ತಿದೆ, ಮುರಳಿ ಅವರಿಗೆ ಎಕನಾಮಿಸ್ಟ್, ಇವ್ರಿಗೂ ಗೊತ್ತಿದೆ. ಅವರು ರೆಗ್ಯುಲೇಟ್ ಮಾಡ್ತಿದ್ದಾರೆ ಭಾರತಕ್ಕೆ ಬರೋ ಗೋಲ್ಡನ್ನ ಹೊರಗಡೆ ಚಾನಲ್ಸ್ ಮೂಲಕ ಇಲ್ಲಿ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ. ಅದರಲ್ಲಿ ವೆಸ್ಟೆಡ್ ಇಂಟ್ರೆಸ್ಟ್ ಇದೆ. ಈಗ ನಾನು ಹೇಳಿದೆ ಸೌತ್ ಆಫ್ರಿಕಾ, ಸೆಂಟ್ರಲ್ ಆಫ್ರಿಕಾ ಅಂತ, ಆ್ಯಂಡ್ ನಾರ್ತ್ ಆಫ್ರಿಕಾ ಅಷ್ಟಿಲ್ಲ, ಡೆಸರ್ಟ್ ಕಂಟ್ರೀಸು. ಈ ಪಾಪುವಾ ನ್ಯೂ ಗಿನಿ, ನ್ಯೂಜಿಲೆಂಡ್, ಸಾಲೊಮನ್ ಐಲ್ಯಾಂಡ್, ದೆನ್ ಫಿಲಿಪೈನ್ಸ್ ಸುತ್ತಮುತ್ತ, ಜಪಾನ್ ಸುತ್ತಮುತ್ತ, ಅವೆಲ್ಲ ದ್ವೀಪಗಳಲ್ಲಿ ಇತ್ತೀಚೆಗೆ ಸಾಕಷ್ಟು ಚಿನ್ನದ ನಿಕ್ಷೇಪಗಳು ಬರ್ತಾ ಇದೆ. ಲೋ ಕಾಸ್ಟ್ ಆಫ್ ಪ್ರೊಡಕ್ಷನ್, ಖರ್ಚೇ ಇಲ್ಲ. ಸರ್ಫೇಸ್ ಡಿಪಾಸಿಟ್ನ ಪ್ರೋಸೆಸಿಂಗ್ ಮಾಡಿ ಅವರು ಗೋಲ್ಡ್ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ದಾರೆ. ಇವು ಎಪಿಥರ್ಮಲ್ ಗೋಲ್ಡ್ ಡಿಪಾಸಿಟ್ಸ್ ಅಂತ, ವಾಲ್ಕೆನೋ ಜೆನಿಕ್ ಗೋಲ್ಡ್ ಡಿಪಾಸಿಟ್ಸ್. ಅದರಿಂದ ಹೊರಗಡೆ ಬರ್ತಕ್ಕಂಥ ಹೈಡ್ರೋಥರ್ಮಲ್ ಸೊಲ್ಯೂಷನ್ಸ್ ಈ ಗೋಲ್ಡ್, ಕಾಪರ್, ಲೆಡ್, ಆ ರೀತಿ ಮೆಟಾಲಿಕ್ ಅಯಾನ್ಸ್ನ ತಂದು ಹೊರಗಡೆ ಆಶ್ ಡಿಪಾಸಿಟ್ಸಲ್ಲಿ ಸಂಗ್ರಹ ಆಗಿರುತ್ತೆ. ಅದನ್ನು ಸ್ಕೂಪ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಬೋದು. ಸೊ ಅದರಲ್ಲಿ ಆ ಥರ ಗೋಲ್ಡ್ ಭಾಳ ಬರ್ತಾ ಇದೆ. ಇದೆಲ್ಲದಕ್ಕೂ ಮಾರ್ಕೆಟು ನಮ್ಮ ಇಂಡಿಯನ್ ಮಾರ್ಕೆಟ್ ಈಸ್ ಎ ಸ್ಪಾಂಜ್. ಇಟ್ ಕ್ಯಾನ್ ಅಬ್ಸಾರ್ಬ್ ಎನಿ ಅಮೌಂಟ್ ಆಫ್ ಗೋಲ್ಡ್. ಬ್ಯಾಂಕ್ಸಲ್ಲೂ ಇಡ್ತಾರೆ, ಇಂಡಿವಿಜುವಲ್ ಮಾಡ್ತಾರೆ, ಲೇಡೀಸು, ಗಾರ್ಡ್ಸು, ಈಗ ಮೆನ್ಸ್ ಆಕ್ಸೆಸರೀಸ್ ಅಂತ ಬರ್ತಾ ಇದೆ, ಅದರಲ್ಲೂ ಕೂಡ ಸಾಕಷ್ಟು ಮಾರ್ಕೆಟ್. 1000 ಟನ್ ಅಂದ್ರೆ ನನ್ನ ಅನುಭವದಲ್ಲಿ 10,000 ಟನ್ ಬಂದರೂ ಇಂಡಿಯಾ ಕನ್ಸ್ಯೂಮ್ ಮಾಡುತ್ತೆ. ಯಾಕೆ ಅಂದರೆ ನಮ್ಮಲ್ಲಿ ಲಿಕ್ವಿಡಿಟಿ ಫ್ಯಾಕ್ಟ್ರ್ ಬಂದರೆ ಗೋಲ್ಡ್ ಇಸ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಚಾಯ್ಸ್ ಅಂತ ಹೇಳ್ತಾರೆ. ಅದು ಭಾಳ ದಿನಗಳಿಂದ ಬಂದಿದೆ. ಹಾಗಾಗಿ ಅದು ಗೋಲ್ಡ್ಗೆ ಮಾರ್ಕೆಟ್ ಇದ್ದೇ ಇದೆ. ಆದರೆ ನಮ್ಮಲ್ಲಿ ಎಷ್ಟಿದೆ, ಎಷ್ಟು ಮಾಡ್ಬೋದು ನಾವು ಅಂತ ನಾನು ಹೇಳೋದಾದರೆ, ನೋಡಿ, ನಮ್ಮ ದೇಶದಲ್ಲಿ ಪ್ರಪಂಚ ಇನ್ನೂ ಕಣ್ಣು ಬಿಡೋದಕ್ಕೆ ಮುಂಚೆನೇ, ಬೇರೆ ದೇಶಗಳು ಇನ್ನೂ ಸಿವಿಲೈಸೇಷನ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ 8,000 10,000 ವರ್ಷಗಳ ಹಿಂದೆ ವೇದಿಕ್ ಪೀರಿಯಡಲ್ಲಿ ಗೋಲ್ಡ್ ಮೈನಿಂಗ್ ನಡೀತಾ ಇತ್ತು. ಅದಕ್ಕೆ ಕುರುಹುಗಳಿವೆ. ನಾನು ಫೀಲ್ಡ್ ವರ್ಕ್ ಮಾಡಿದಾಗ ಆಂಧ್ರ ಪ್ರದೇಶ್ ಮತ್ತು
ಕರ್ನಾಟಕ ಮತ್ತು ರಾಜಸ್ಥಾನ್ ಆ ರೀತಿಯ ಪ್ರದೇಶಗಳಲ್ಲಿ ಕೆಲಸ ಮಾಡಿದಾಗ ಏನ್ಷಂಟ್ ಮೈನಿಂಗ್ ಆ್ಯಕ್ಟಿವಿಟೀಸ್ ಇರೋ ಜಾಗಗಳು ಬೆಳಕಿಗೆ ಬಂದಿವೆ. ಅದನ್ನು ಪತ್ತೆಹಚ್ಚೋದು ಕಷ್ಟ ಆಗುತ್ತೆ, ಎಲ್ಲ ಕುರುಹುಗಳೆಲ್ಲ ಮುಚ್ಚೋಗಿರ್ತವೆ, ಸಾಯಿಲ್ ಕವರ್ ಆಗೋ ಇನ್ನೇನೋ ಆಗಿ. ಆದರೆ ಏನೋ ಒಂದು ಕುರುಹು ಸಿಗುತ್ತೆ, ಅದರ ಆಧಾರದ ಮೇಲೆ ಇಲ್ಲಿ ಗಣಿ ಆಗಿದೆ ಅಂತ ಹೇಳ್ಬೋದು ಸಾವಿರಾರು ವರ್ಷಗಳಿಂದ. ತದನಂತರ ಬ್ರಿಟಿಷರು ಬಂದ ಮೇಲೆ 1860ರಿಂದ ಸಿಸ್ಟಮ್ಯಾಟಿಕ್ ಆಗಿ ಎಕ್ಸ್ಪ್ಲೋರೇಷನ್ ಮಾಡಿದ್ರು ಮಾಡರ್ನ್ ಮೆಥಡ್ಸಲ್ಲಿ, ಸೈಂಟಿಫಿಕ್ ಎಕ್ಸ್ಪ್ಲೋರೇಷನ್ನಲ್ಲಿ. ಅವ್ರಿಗೂ ಯಾವುದೂ ಸಿಗಲಿಲ್ಲ ಹೊಸದಾಗಿ ಹೇಳಬೇಕು ಅಂದರೆ, ವಿತೌಟ್ ಎಕ್ಸಾಗ್ರೇಷನ್. ಹಳೇದೇನಿತ್ತು ಅದನ್ನು ರೀಡಿಸ್ಕವರಿ ಮಾಡಿದ್ರು. ಈಗ ಸ್ವಾತಂತ್ರ್ಯ ಬಂದ ಮೇಲೆ ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಏರಿಯಲ್ ಟೆಕ್ನಿಕ್ಸು, ಜಿಯೋಫಿಸಿಕಲ್ ಟೆಕ್ನಿಕ್ಸು, ಕೆಮಿಕಲ್ ಟೆಕ್ನಿಕ್ಸು ಎಲ್ಲ ಉಪಯೋಗಿಸಿ ಕೂಡ ನಾವು ಇನ್ನೂ ಒಂದೇ ಒಂದು ಹೊಸ ಚಿನ್ನದ ಗಣಿ ಕಂಡುಹಿಡ್ದಿಲ್ಲ ನಮ್ಮ ದೇಶದಲ್ಲಿ. ನಾನು 35 ವರ್ಷಗಳ ಸರ್ವೆ ಮಾಡಿದ್ದೆ, ಕೆಲಸ ಮಾಡಿದ್ದೀನಿ ಜಿಯಾಲಜಿಕಲ್ ಸರ್ವೆ. ಅಂದ್ರೆ ದೇಶ ಅಂತ ನೋಡಿದಾಗ ಪ್ರಕಾಶ್ ಸರ್, ನನ್ನ ಕುತೂಹಲ, ಕರ್ನಾಟಕನೇ ಮೋಸ್ಟ್ ಜಾಸ್ತಿ ಚಿನ್ನದ ಉತ್ಪಾದನೆ ಆಗ್ತಾ ಇರುವಂತ ರಾಜ್ಯ ಸ್ವಲ್ಪ ಅಂದ್ರೆ ಈ ಜಾಸ್ತಿ ದೇಶ ಅಂತ ಹೇಳ್ಬೋದು. ಆಂಧ್ರದಲ್ಲಿದೆ, ನಂಬರ್ 2 ಆಂಧ್ರದಲ್ಲಿದೆ, ಮಧ್ಯಪ್ರದೇಶದಲ್ಲಿ ಇತ್ತೀಚೆಗೆ ನಾವು ಕಂಡುಹಿಡಿದಿದ್ವಿ, ಉತ್ತರ ಪ್ರದೇಶ ಕಂಡುಹಿಡಿದಿದ್ವಿ, ರಾಜಸ್ಥಾನದಲ್ಲಿ ಬೆಳಕಿಗೆ ಬಂದಿದೆ, ದೆನ್ ಜಾರ್ಖಂಡಲ್ಲಿದೆ, ಒಡಿಸ್ಸಾದಲ್ಲಿ ಬೆಳಕಿಗೆ ಬಂದಿದೆ. ಸೊ ಈ ರೀತಿ ಹೊಸ ಹೊಸ ಸಂಶೋಧನೆ ನಮ್ಮ ಇಲಾಖೆಯಿಂದ ನಡೀತಾ ಇದೆ. ನಾವು ಡ್ರಿಲ್ಲಿಂಗ್ ಮಾಡಿ ಪ್ರೂವ್ ಮಾಡಿದ್ದೀವಿ ಕೆಲವು ಕಡೆ ಎಲ್ಲ ಚಿನ್ನ ಇದೆ ಅಂತ. ಜಾರ್ಖಂಡಲ್ಲಿ ಸೋನ್ಭದ್ರಾ ಮತ್ತು ಸೋನಾಖಾನ್ ಅಂತ ಡಿಪಾಸಿಟ್ಸ್, ಭಾಳ ರಿಚ್ ಡಿಪಾಸಿಟ್ಸ್ ಆಗಿನ ಕಾಲದಲ್ಲಿ ಕೆಲಸ ಆಗಿದೆ. ಸೊ ಈ ನಿಟ್ಟಿನಲ್ಲಿ ಹೇಳೋದಾದರೆ ನಮ್ಮ ಕರ್ನಾಟಕದಲ್ಲೂ ಕೂಡ ಕಳೆದ 40 ವರ್ಷಗಳಿಂದ ನಾವು ಇಂಟೆನ್ಸಿವ್ ಎಕ್ಸ್ಪ್ಲೋರೇಷನ್ ಮಾಡಿ, ಡ್ರಿಲ್ಲಿಂಗ್ ಮಾಡಿ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಪ್ರೂವ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ ಹಟ್ಟಿ, ಈಗಾಗಲೇ ಹೇಳಿದೆ, ಹಟ್ಟಿ ವಿಲೇಜ್ ರೀಫ್ ಮತ್ತು ಊಟಿ ಟೆಂಪಲ್ ಬ್ಲಾಕ್, ಅದರ ಸುತ್ತಮುತ್ತ ಇನ್ನೂ 7-8 ಡಿಪಾಸಿಟ್ಸ್ ಇದೆ. ಅದನ್ನೆಲ್ಲ ನಾವು ಎಕ್ಸ್ಪ್ಲೋರೇಷನ್ ಮಾಡಿ ರಿಪೋರ್ಟ್ ರೆಡಿ ಇದೆ. ಗದಗ್ ಎಲ್ಲ ಡಿಪಾಸಿಟ್ಸು ನಾವು ಪ್ರೂವ್ ಮಾಡಿದ್ದೀವಿ. ಈ ಪ್ರೂವ್ ಮಾಡೋದು ಅಂದರೆ ಈ ಸರ್ಫೇಸ್ನಲ್ಲಿ ಏನು ನೋಡ್ತೀವಿ, ಲೆಂತು ಮತ್ತು ಬ್ರೆಡ್ತ್, ಡೆಪ್ತ್ ಎಷ್ಟಿದೆ ಅಂತ ನೋಡ್ತೀವಿ, ಒಳಗಡೆ ಗ್ರೇಡ್ ಎಷ್ಟಿದೆ ಅಂತ ಡ್ರಿಲ್ಲಿಂಗ್ ಮಾಡಿ 100-150 ಮೀಟರ್ ಆಳಕ್ಕೆ ಡ್ರಿಲ್ಲಿಂಗ್ ಮಾಡಿ ಆ ಕೋರ್ ಸ್ಯಾಂಪಲ್ ತೆಗೆದು ಅದನ್ನು ಅನಲೈಸ್ ಮಾಡಿ ಹೇಳ್ತೀವಿ. ಇವೆಲ್ಲ ಲೆಕ್ಕ ಹಾಕಿದ್ಮೇಲೆ ಎಷ್ಟು ಟನ್ನೇಜ್ ಇದೆ, ಎಷ್ಟು ಆವ್ರೇಜ್ ಗ್ರೇಡ್ ಬರುತ್ತೆ, ಪ್ರಾಫಿಟಬಿಲಿಟಿ ಇದೆ, ಫೀಸಿಬಿಲಿಟಿ ನೋಡಿ ಆಮೇಲೆ ಮೈನಿಂಗ್ ಬರುತ್ತೆ. ಸೊ ಗದಗ್ನಲ್ಲಿ ಹೇಳಬೇಕು ಅಂದರೆ ತುಂಬ ಗೋಲ್ಡ್ ಡಿಪಾಸಿಟ್ ಬ್ರಿಟಿಷರು ಆಲ್ ಓವರ್ ಇಂಡಿಯಾ ಸ್ಕ್ಯಾನ್ ಮಾಡಿ 1860, 70, 80, 90, 1900 ತನಕ ತುಂಬ ಇಂಟೆನ್ಸಿವ್ ಸರ್ವೆ ಮಾಡಿದ್ರು, ಮೇನ್ಲಿ ಫಾರ್ ಗೋಲ್ಡ್. ಅವ್ರಿಗೇನು ಅಂತಂದರೆ ಸೌತ್ ಆಫ್ರಿಕಾದಲ್ಲಿ ಜೋಹಾನ್ಸ್ಬರ್ಗ್ ಸಿಕ್ತು, ಸೌತ್ ಇಂಡಿಯಾದಲ್ಲಿ ಜಿಯಾಲಜಿ ಇವೆರಡು ಒಂದೇ ಥರ ಇದೆ. ಸೊ ಇಲ್ಲೂ ಗೋಲ್ಡ್ ಡಿಪಾಸಿಟ್ ಸಿಗುತ್ತೆ ಅನ್ನೋ ಆಸೆಯಿಂದ ಅವರು ಎಕ್ಸ್ಪ್ಲೋರೇಷನ್ ಮಾಡಿದ್ರು, ಸಿಕ್ತು. ಅವ್ರಿಗೆ ಫಸ್ಟ್ ಸಕ್ಸಸ್ಸು KGF, ಅದನ್ನು ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಅಂತ ಕರೆದ್ರು. ಆಮೇಲೆ ಹಟ್ಟಿ ಗೋಲ್ಡ್ ಫೀಲ್ಡ್ಸ್ ಅಂತ ಕರೆದ್ರು. ಅದೇ ರೀತಿ ಆಂಧ್ರದಲ್ಲಿ ರಾಮಗಿರಿ ಗೋಲ್ಡ್ ಫೀಲ್ಡ್ಸ್ ಇದೆ, ತುಂಬ ರಿಚ್ ಡಿಪಾಸಿಟ್, ಅಲ್ಲಿ ನಾನು ಕೆಲಸ ಮಾಡಿದ್ದೀನಿ. ನಂತರ ಇನ್ನೊಂದು ಗೋಲ್ಡ್ ಡಿಪಾಸಿಟು ಗದಗ್ ಗೋಲ್ಡ್ ಫೀಲ್ಡ್ಸ್. ನೋಡಿ, ಗೋಲ್ಡ್ ಫೀಲ್ಡ್ಸ್ ಅಂತ ಕರಿಬೇಕಾದ್ರೆ ಅದಕ್ಕೊಂದು ಕ್ವಾಲಿಫಿಕೇಷನ್ ಇರುತ್ತೆ, ಆ ನಿಕ್ಷೇಪಕ್ಕೊಂದು ಅರ್ಹತೆ ಇರಬೇಕು, ರಿಕ್ವೈರ್ಮೆಂಟ್ಸ್ ಇರುತ್ತೆ, ಗ್ರೇಡ್ಸ್ ಇರ್ಬೋದು, ಮೆಟ್ಲೋಜನಿ ಇರ್ಬೋದು, ಬೇರೆ ಬೇರೆ ಫ್ಯಾಕ್ಟರ್ಸ್ ಇವೆ. ಅದೇ ಚಿತ್ರದುರ್ಗ ಸರೌಂಡಿಂಗ್ ಏರಿಯಾದಲ್ಲಿ ಗೋಲ್ಡ್ ಡಿಪಾಸಿಟ್ಸ್ ಇದೆ, ಅದನ್ನು ಗೋಲ್ಡ್ ಫೀಲ್ಡ್ ಅಂತ ಕರೀಲಿಲ್ಲ ಅವರು. ಹಾಗಾಗಿ ಸೊ ಗೋಲ್ಡ್ ಫೀಲ್ಡ್ ಅಂತ ಎಲಿವೇಟ್ ಮಾಡಬೇಕಾದ್ರೆ